ವಾವ್. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ವಿಶ್ವನಾಥ್ ತೋರಿಸಿ ಬ್ಲಾಗ್. ಈ ಬ್ಲಾಗ್ ಸ್ಟೇಟ್ ಫಾರ್ಮ್ ಮನೆಯಿಂದ ಸ್ಟಾರ್ಟ್ ಆಗತ್ತಿದ್ದಿ. ಹಂಗೆ ಇವತ್ತು ಸೋಮವಾರ ನೋಡೋಣ ಏನೇನು ಸೀನಕ್ಕೈತಿ. ಕಾಲೇಜ್ಗೆ ಹೋಗೋದು. ನಾಳೆ ಒಂದು ಎಲೆಕ್ಷನ್ ಐತಿ. ಎಲೆಕ್ಷನ್ದು ಡೇಟ್ ಐತಿ ನಾಳೆ ಏನಕ್ಕೈತಿ ನೋಡೋಣ ಪಿಕ್ಚರ್. ಬರೀ ಫಟಾಫಟ ಫ್ರೆಶ್ ಅಪ್ ಅಂತೂ ಆಗಿವಿ, ಎಲ್ಲ ರೆಡಿ ಅಂದ್ರೆ ಆಗಿ. ಕಾಲೇಜ್ ಇನ್ನೂ ರೆಡಿ ಆಗ್ಬೇಕು ಬಿಡಿ. ಎಲ್ಲ ರೆಡಿಯಾಗಿ ಇನ್ ಕೇಸ್ ಯಾರು ಹೊಸ ಬಂದೈತಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತೆ ಮರಿಬೇಡ್ರಿ. ಇವತ್ತು ಆಲ್ಮೋಸ್ಟ್ ಆಲ್ ಯಾರು ಬರೋಂಗಿಲ್ಲ ಅನ್ಸೈತಿ. ಎಕ್ಸಾಮ್ ಬರ್ದ ಸುಸ್ತಾಗಿರ್ತೈತೆ ನಮ್ಮ ಹುಡುಗರಿಗೆ. ಬರೀ ಇಂಥದೆಯ ನನಗೂ ಆಗಿತ್ತು ಬಿಡ್ರಿ. ಆ ಸಂದೇ ಸುಧಾರಿಸ್ಕೊಂಡಿ ನಾವು ನಮ್ಮ ಹುಡುಗರು ಅದೇ ಇಂಟರ್ನಲ್ ಟೆಸ್ಟ್ ಹೊಡೆದು ಇಲ್ಲಿ ಮಟ್ಟ ತಡ್ಕೊಳಂಗಿಲ್ಲ. ಫುಲ್ ನಾಳೆ ಸೂಟಿ ಮಾಡ್ತಾರೆ, ನಾಳೆ ಸೂಟಿ ಮಾಡ್ತಾರೆ. ಅದಕ್ಕೆ ಎಲೆಕ್ಷನ್ ಮುಗಿಸ್ಕೊಂಡು ಅವರು ಬರ್ತಾರೆ. ಎಲೆಕ್ಷನ್ ಮುಗಿಸ್ಕೊಂಡು ಬರ್ರಿ ಫಟಾಫಟ್ ನಿಮ್ಮ ಕೆಲ್ಸಕ್ಕೆ ನಾನು ಸೀದಾಗ ಕಾಲೇಜ್ನ ಕ್ಲಾಸೆಲ್ಲ ಮುಗಿಸೈತಿ. ಇನ್ನು ಬ್ಲಾಗ್ ಎಡಿಟ್ ಮಾಡಬೇಕು. ಬ್ಲಾಗ್ ಕಾಲೇಜಿಗೆ ರೀಚ್ ಆಗಿ ಬ್ಲಾಗ್ ಮಾಡಿಲ್ಲ, ಯಾಕಂದರೆ ಟೈಮ್ ಆಗಿದ್ಬಿಟ್ಟು. ಅದು ಸಂಬಂಧ ಕಾಲೇಜೆಲ್ಲ ಮುಗಿಸ್ಕೊಂಡು ನಿಮ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬರೀ ಏನು ಮಾಡೋಕ್ಕೆ ಬರೋಲ್ಲ, ಆಪ್ಷನ್ ಅಂತೂ ಇಲ್ಲ. ಮಳೆ ಅಂತೂ ಬರತೈತಿ ಸಣ್ಣಗೆ. ಬಟ್ ಅವ್ರು ಮನೆಗೆ ರೀಚ್ ಆಗೋದು ಸಾಕು. ಎಲ್ಲ ಕ್ಲಾಸ್ ಅಂತೂ ಮುಗಿಸೀವಿ. ನಿಮ್ಗೆ ಸಿಗ್ತೇನೆ ಸೀದಾ ಈಗ ಮನೆ. ಓಕೆ ಗಾಯ್ಸ್, ಫೈನಲಿ ಕಾಲೇಜ್ ಅಂತೂ ಮುಗಿಸಿ ಮನೆಗಂತೂ ರೀಚ್ ಆಗಿದ್ವಿ. ಇಲ್ಲಿ ಚೆಕ್ ಮಾಡಿ ಟೈಮ್ 3:30 ಆಯ್ತು. ಫಟಾಫಟ ನಾಷ್ಟ ಗಿಷ್ಟ ಮಾಡೋಣ. ಬಿಸಿಲಂತೂ ನಾರ್ಮಲ್ ಇತ್ತು ಬಿಡ್ರಿ. ಇವತ್ತು ಸ್ವಲ್ಪ ಅಡ್ಡಾಡೋಕೆ ಮಜಾ ಬಂತ. ಯಾಕಂದರೆ ಬಿಸಿಲು ಅಷ್ಟು ಇದ್ದಿಲ್ಲ, ಮಾಡೋಣ ಅಷ್ಟು ಆಗಿದ್ದಿಲ್ಲ. ಮುಂಜಾನೆ ಕ್ಲೈಮೇಟ್ ಅಂತೂ ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತು. ಬರೀ ಫಟಾಫಟ್ ಮನೆಗಂತೂ ರೀಚ್ ಆಗೀವಿ. ನಾಷ್ಟ ಗಿಷ್ಟ ಮಾಡೋ ಫ್ರೆಶ್ ಅಪ್ ಎಲ್ಲ ಆಗಿ ನಿಮ್ಗೆ ಸಿಗ್ತೇವೆ. 1 hour later. ವಾವ್. ಇಲ್ಲಿ ಚೆಕ್ ಮಾಡಿ ಅಂತ ಸಿಡ್ಲು ಬಂತು. ಈಗಂದ್ರೆ ಮೈ ಅಂದ್ರೆ ಜುಮ್ಮನ ಅದಿದೆ. ಕರೆಂಟ್ ಅಂತ ಹೋಗಿದ್ದು ಬಿಡ್ರಿ, ಅಲ್ಲೇ ಸೀನ್ ಆಗಿದೆ. ಫುಲ್ಲು ಕರೆಂಟ್ ಅಂತ ಹೋಗ್ಬಿಟ್ಟೈತಿ. ಗುಡಿಗಂತೂ ಮಸ್ತ್ ಐತಿ. ಪುಣ್ಯಕ್ಕೆ ನಾವು ಮನೆಯಾಗಿಲ್ಲ, ಇಲ್ಲಿ ಹೊರಗೆ ಬಂದೇವಿ ಗುಡಿಗೆ. ಇಲ್ಲೇ ಪಿಕ್ಚರ್ ಆಗಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಂದರೆ ಸಣ್ಣಗೈತೆ ಬಿಡ್ರಿ ಮಳೆ. ಮಳೆ ತೋರಿಸ್ಬೇಕಂದ್ರೆ ಸಿಡ್ಲು ಬಂದಂದ್ರೆ ಮಳೆ ಗೊತ್ತಾಕೈತಿ. ಯಾಕಂದ್ರೆ ಗೊತ್ತಾಗಲ್ಲ. कितने तेजस्वी लोग हैं हमारे पास, कितने शानदार विचार रखते हैं जी. ಬರೀ ಮತ್ತು ಸಿಡ್ಲು ಬರೋ ಮಟ ಹಿಡ್ಕೊಂಡು ನಿಂದಿರ್ಬೇಕು ಫೋನ್. ನಾ ಫೋನ್ ತೆಗ್ದಾಗ ಬ್ಲಾಗ್ ಮಾಡಕತ್ತಾಗ ಬರೋಂಗಿಲ್ಲ. ಬ್ಲಾಗ್ ಬಂದ್ ಮಾಡಿಂದ ಬರ್ದಿ. ಈಗ ಬಂತಲ್ಲಿ. समझ रहे हो ना. ಬರೀ ಇದು ಮಳೆ ಎಷ್ಟೊತ್ತಿಗೆ ನಿಲ್ತದೆ ಅಂತ ಗೊತ್ತಿಲ್ಲ. ಟೈಮ್ ಅಂತೂ 10 ಆಯ್ತು. ಸಿಡ್ಲಂತೂ ಮಸ್ತ್ ಬರತ್ತಾವೆ. ನೋಡಕ್ಕಂದ್ರೆ ಮಸ್ತ್ ಅನ್ಸತ್ತೈತಿ. ಮನೆಗಾದ್ರೂ ಹೋಗೋ ಲಗುನ ಸ್ವಲ್ಪ ಆದ್ರೆ ಕಮ್ಮಿ ಐತೆ ಮಳೆ. 2000 years later. ಹೋಗಿ ಗಾಯ್ಸ್, ಫೈನಲಿ ಮನೆಗಂತೂ ರೀಚ್ ಆಗಿದ್ದು. ಮನ್ಯಾಗ ತೋರಿಸ್ಕೊಂಡೆ ಬಂದೀವಿ. ಅಂದ್ರೂ ನೀರಿಲ್ಲ, ಕಮ್ಮಿ ಹಾಕಿದೆ ಅಂತ ಹೇಳಿ ಮಾಡಿದ್ವಿ. ನೀರಿಲ್ಲ, ಇಕ್ಕಂತೂ ಕಾಡತ್ತಾವ ಭಾಳ. ಬರ್ರಿ ಹಂಗೆ ಫೈನಲಿ ಟೈಮ್ 10 ಆಗಕ್ಕೆ ಬಂತು. 9:15 ನಿಂತೇವಿ. ಮಳೆ ನಿಲ್ತದೆ ಅಂತೇಳಿ ಸೀನಾ ಆಗ್ಬಿಡ್ತ. ಪಿಂಕಿ ಈಗಂತೂ ಕಾಡ್ಸಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಮುಗೀತ. ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.